ಐತಿಹಾಸಿಕ ಹಿನ್ನೆಲೆಯುಳ್ಳ ಈ ಸ್ಥಳದಲ್ಲಿ ಗೇರುಸೊಪ್ಪ ಸಾಮ್ರಾಜ್ಯ ಆಳ್ವಿಕೆ ಮಾಡಿದ ರಾಣಿ ಚೆನ್ನಭೈರಾದೇವಿ ಆಡಳಿತ ಅವಧಿಯಲ್ಲಿ ಈ ಸ್ಥಳಕ್ಕೆ ಮಹಾರಾಣಿಯವರು ಪ್ರತಿ ವರ್ಷವೂ ಪೂಜೆ ಸಲ್ಲಿಸುತ್ತಿದ್ದರು ಎನ್ನುವ ಪ್ರತೀತಿ ಇದೆ. ಈ ಸ್ಥಳದಲ್ಲಿ ಕುಪ್ಪರಗಿ ಮಾದರಿಯ ಕುರುಹು ಇದೆ. ನಂತರದ ಅವಧಿಯಲ್ಲಿ ಬ್ರಿಟಿಷರು ಗೇರುಸೊಪ್ಪ ಕೋಟೆಯಿಂದ ಬಂಗಾರ ಮತ್ತಿತರ ಬೆಲೆಬಾಳುವ ವಸ್ತುಗಳನ್ನು ಬೋಟ್ನಲ್ಲಿ ಶರಾವತಿ ನದಿ ಮೂಲಕ ಸಾಗಿಸುವಾಗ ಈ ಭಾಗದಲ್ಲಿ ಹಡಗು ಮುಂದೆ ಚಲಿಸಲು ಆಗದೆ ಸಮಸ್ಯೆ ಆಗಿತ್ತು. ಈ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿದ ಬಳಿಕ ಹಡಗು ಮುಂದಕ್ಕೆ ಸಾಗುವಾಗ ಕುಪ್ಪರಿಗೆಯಲ್ಲಿ ಬೆಲೆಬಾಳುವ ವಸ್ತುಗಳು ಬಿದ್ದಿತ್ತು ಎನ್ನುವ ಪ್ರತೀತಿಯು ಈ ಕ್ಷೇತ್ರದ ಬಗ್ಗೆ ಇದೆ. ಅಲ್ಲಿಂದ ಇಲ್ಲಿಯವರೆಗೆ ರಾಜ್ಯದ ವಿವಿಧೆಡೆಯಿಂದ ಭಕ್ತರು ಆಗಮಿಸಿ ಮನೋಇಚ್ಛೆ ಈಡೇರುವಂತೆ ಬೇಡಿಕೆ ಹೊತ್ತು ಪೂಜೆ ಸಲ್ಲಿಸುತ್ತಾ ಬಂದಿದ್ದರು. ಕಳೆದ 2 ವರ್ಷದಿಂದ ಕಟ್ಟಡದ ಜೀರ್ಣೋದ್ಧಾರ ಆರಂಭಿಸಿ ಇದೀಗ ಜೀರ್ಣೋದ್ಧಾರ ಮುಕ್ತಾಯ ಕಂಡಿದ್ದು, ಫೆಬ್ರವರಿ 9 ಮತ್ತು 10ರಂದು ಕರ್ವ ಕುಡ್ಲಮನೆಯ ಸತ್ಯನಾರಾಯಣ್ ಭಟ್ ಅವರ ಆಚಾರ್ಯತ್ವದಲ್ಲಿ 2 ದಿನಗಳ ಕಾಲ ಧಾರ್ಮಿಕ ಕಾರ್ಯಕ್ರಮವಾದ ಕಲಶಾಭಿಷೇಕ, ಪಂಚಾಮೃತಾಭಿಷೇಕ, ಕುಂಕುಮಾರ್ಚನೆ, ಆಶ್ಲೇಷ ಬಲಿ ಮುಂತಾದ ಧಾರ್ಮಿಕ ಕಾರ್ಯಕ್ರಮ ನಂತರ ಅನ್ನಸಂತರ್ಪಣೆ ಜರುಗಲಿದೆ. ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುವಂತೆ ಸಂಘಟಕರಾದ ಉದಯ್ ಶೆಟ್ಟಿ ಮನವಿ ಮಾಡಿದ್ದಾರೆ. ನಾಗರಾಜ್ ನಾಯ್ಕ್, ನುಡಿಸಿರಿ ನ್ಯೂಸ್, ಹೊನ್ನಾವರ.